ಘೋಷಣೆ ಆಗಿ ಕದನ ವಿರಾಮ 3.5 ಗಂಟೆ ಆಗಿಲ್ಲ ಸರ್, ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ. 4 ರಾಜ್ಯಗಳಲ್ಲಿ ಈಗಾಗಲೇ ಸ್ಫೋಟ ಡ್ರೋನ್ಗಳನ್ನ ಹಾರಿಸ್ತಾರೆ. ಎಕ್ಸಾಕ್ಟ್ಲಿ ವಾಟ್ ಪಾಕಿಸ್ತಾನ್ ವಿಲ್ ಡೂ. ಇಲ್ಲದೆ ನಿಮ್ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದ ಪಾಕಿಸ್ತಾನ ಮಾಡದೆ ಅದು ದ್ರೋಹಿ ಪಾಕಿಸ್ತಾನ, ಕುತಂತ್ರಿ ಪಾಕಿಸ್ತಾನ, ಕಚಡಾ ಪಾಕಿಸ್ತಾನ ನಂಬುತ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂತಂದ್ರೆ ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್. ನನಗೇನ್ ಅನ್ನಿಸ್ತಿರ್ಬೇಕು ದೇಶದೊಳಗಡೆ ಕೂತ್ಕೊಂಡು, ಯಾರನ್ನ ನಂಬ್ತಾ ಇದ್ದೀರಿ ನೀವು? ಸತತವಾಗಿ 47ರಿಂದ ಮೋಸವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡು ಬಂದಿರೋ ದೇಶನ ನಂಬುತ್ತೀವಿ ಅಂತೀರ. ನಿಮಗ್ ನಾಚಿಕೆ ಬೇಡ ನಿಮಗೆ? ಇಲ್ಲ, ಈ ಕಾರ್ಯ ಪ್ರಾರಂಭ ಮಾಡಿರುವ ಯಜ್ಞವನ್ನ ಪೂರ್ಣ ಮಾಡಿ. ಬರೀ ಇಂತದೆಯ ಇಲ್ಲ, ಪೂರ್ಣಾಹುತಿ ಕೊಡೋದಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ 2 ಒಂದು ಮಾಡಿ. ಈಗ ಅಲ್ಲಿ ವಯಲೇಷನ್ ಸ್ಟಾರ್ಟ್ ಆಗಿದೆ ಶ್ರೀನಗರ್ ಅಲ್ಲಿ. ಒಮರ್ ಅಬ್ದುಲ್ಲಾ ಇಸ್ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಯ್ತು ನಿಮ್ ಸೀಸ್ ಫೈರ್ ಅಂತ. ಯಾರ್ರೀ ಉತ್ತರ ಕೊಡ್ತಿರೋದು ಈ ಸೀಸ್ ಫೈರ್ ಎಲ್ಲೋಯ್ತು ಅನ್ನಕ್ಕೆ? ಲೆಟ್ ದಿ ಫಾರಿನ್ ಸೆಕ್ರೆಟರಿ ಆನ್ಸರ್ ದಿಸ್. ಯಾರು ಎಲ್ಲಿ ಹೋಯ್ತು ಸೀಸ್ ಫೈರ್ ನಿಮ್ದು? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಯಾರನ್ನ ನಂಬ್ತಾ ಇದ್ದೀರಿ? ಆಸ್ಕಿ, ಕರೀರಿ, ಫೋನ್ ಮಾಡಿ ಕೇಳಿ ಡೊನಾಲ್ಡ್ ಟ್ರಂಪ್ಗೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ಯಲ್ಲಪ್ಪ, ತಗೋ ಇಲ್ಲಿ ಅಂತ ಕೇಳಿ. ಹೌದು 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 ಓಕೆ. ಎಲ್ಲಿಗೋಯ್ತು ಸೀಸ್ ಫೈರ್? ಬಾಂಬ್ಗಳ ಸಿಡಿತಾನೋ ಅಥವಾ ಸಿಡಿಮದ್ದುಗಳ ಸಿಡಿತಾನೋ ಶ್ರೀನಗರಲ್ಲಿ ಕೇಳಿಸ್ತಾ ಇದೆ, ಶ್ರೀನಗರಲ್ಲಿ ಆಗ್ತಾ ಇದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ನಾನಲ್ಲ. ಎಲ್ಲೋಯ್ತು ನಿಮ್ ಸೀಸ್ ಫೈರ್? ಡ್ರೋನ್ ಅಟ್ಯಾಕ್ಗಳು ನಡೀತಾ ಇದೆ ಜಮ್ಮು ರೀಜನ್ ಅಲ್ಲಿ ಅಂತ ಹೇಳ್ತಿದ್ದಾರೆ, ಅಕ್ನೂರ್ ಪ್ರದೇಶದಲ್ಲೆಲ್ಲ. ಎಲ್ಲೋಯ್ತು? ಇನ್ನು ಮದುವೆ ಆಗಿಲ್ವೇನೆ ನೀನು? ಅವನು ಪಾಕಿಸ್ತಾನ ನಂಬಿಕೊಂಡು ಯಾರ ಲಾಭಕ್ಕಿದು? ಬೆವರು ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್. ಪ್ರಧಾನಿ ಸೇನೆ ನಂಬ್ತಾ ಇಲ್ಲ ಅಂತೆ ಸರ್, ಕೇಳ್ತಾ ಇಲ್ಲ ಅಂತೆ. ಪ್ರಧಾನಿ ಮಾತನ್ನೇ ಸೇನೆ ಕೇಳ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ಪ್ರಧಾನಿ ಮಾತನ್ನ ಪಾಕಿಸ್ತಾನ ಕೇಳ್ತಿಲ್ಲ ಅಂದ್ರೆ ಆ ಪ್ರಧಾನಿ ಅದನ್ನ ಡೊನಾಲ್ಡ್ ಟ್ರಂಪ್ಗೆ ಹೇಳಬೇಕು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಅವರ ಫಾರಿನ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಟ್ವೀಟ್ ಅಲ್ಲಿ ಹಾಕೋದಲ್ಲ, ಸ್ಟಾರ್ಟ್ ಆಯ್ತು ಸೀಸ್ ಫೈರ್ 5 ಗಂಟೆಯಿಂದ ಅಂತ ಹಾಕೋದಲ್ಲ. ಅವನು ಕೇಳ್ತಾ ಇಲ್ಲ ಅನ್ನೋದಿದ್ರೆ ಬೇಡ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಲೆಟ್ ದೆಮ್ ಟೆಲ್, ವಿ ವಿಲ್ ಕಂಟಿನ್ಯೂ. ಅವ್ರು ಏನಾದ್ರು ಮಾಡ್ಕೊಳ್ಳಿರಿ, ನೀವ್ ಯಾಕೆ ಒಪ್ಕೋತಾ ಇದ್ದೀರಿ? ನಂಗೆ ಅರ್ಥ ಆಗ್ತಿಲ್ಲ ಇದು. ಆಲ್ ರೈಟ್ ಅಪ್ಪ, ಈ ಸೀಸ್ ಫೈರ್ಗೆ ಒಪ್ಕೋತೀರಪ್ಪ, ಇವಾಗ ಹಾಕ್ಲಪ್ಪ, ವಾರ್ ಬೇಡಪ್ಪ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಬಿಡೋಣಪ್ಪ ಪಾಠ. ನನಗೆ ಲಾಭ ಏನು ಹೇಳ್ರಪ್ಪ ಅಂದ್ರೆ ಯಾರು ಹೇಳಲ್ಲ ಅಂತೀರಿ? ಎಕ್ಸಾಕ್ಟ್ಲಿ. ಪೆಹಲ್ ಆಯ್ತಪ್ಪ, ಅದು ಬಿಟ್ಬಿಡೋಣಪ್ಪ. ಲಾಭ ಹೇಳ್ಬಿಡಕ್ ಅದೇನು ಅಂಗಡಿಲಿರೋ ಸ್ವೀಟ್ ಏನಯ್ಯ, ತಗೊಂಬಂದ್ ನಿನ್ಗೆ ಡಬ್ಬದಲ್ಲಿ ತಿನ್ನಿಸ್ಬಿಡಕ್ಕಲ್ಲಿ ಇರಯ್ಯ. 4 ದಿನ ಎಲ್ಲ ಒಂದ್ ಕಡೆಯಿಂದ ಸೆಟ್ಲ್ ಮಾಡ್ಕೊಂಬಂದ್ ಆಮೇಲೆ ಹೇಳ್ತೀವಿ ಲಾಭ ಏನು ಅಂತ ಬೇಕಾದ್ರೆ ಹೇಳ್ಬೋದು. ನಾನು ರೆಡಿ ಬ್ರದರ್, ರೆಡಿ ರೆಡಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಆಲ್ ರೈಟ್, ನಾನು ಅದಕ್ಕೂ ಕಾಯ್ತೀನಪ್ಪ. ಆದ್ರೆ ಅದಾದ್ಮೇಲೆ ನಂದೊಂದು ಪ್ರಶ್ನೆ ಇದೆ. ಪೆಹಲ್ಗಾಮ್ನಲ್ಲಿ ಹಿಂದೂ ಯಾರು ಅಂತ ಕೇಳಿ ಗುಂಡು ಹೊಡೆದಂತಹ ರಾಕ್ಷಸರಲ್ಲಿ ಮೀಟರ್ ಬೇಕು, ಮೀಟರ್. ಇನ್ನು 6 ಜನ ಸಿಕ್ಕಿಲ್ಲ ಸರ್. ಅವ್ರಿನ್ನು ಆ ರಾಕ್ಷಸರನ್ನ ಭಾರತದ ಮುಂದೆ ಕರ್ಕೊಂಡ್ಬಂದು ನಿಲ್ಸೋದು ಯಾವತ್ತೂ ಹೇಳಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಯಾವ ರಾಕ್ಷಸರಿಂದ ಈ ಯುದ್ಧ ಪ್ರಾರಂಭ ಆಗೋ ಪರಿಸ್ಥಿತಿ ಬಂದಿದೆಯೋ ಅವರೆಲ್ಲಿ? ನಾನು ಇನ್ನ LKG ನಾನು